ನೀವು ಈ ಗಿಡನ ನೋಡ್ತಾ ಇರಬಹುದು. ಈ ಗಿಡದ ಹೆಸರು ಮಧು ಸಂಜೀವಿನಿ ಅಂತ ಹೇಳಿ. ಇದರ ಈ ಗಿಡ ಇದೆಯಲ್ಲ, ಇದರ ಎಲೆಗಳದ್ದು ಏನಪ್ಪ ವಿಶೇಷತೆ ಅಂತ ಅಂದರೆ, ಇದು ಮಧುಮೇಹ ಕಾಯಿಲೆಗೆ ರಾಮಬಾಣ ಇದ್ದಂತೆ. ಈ ಎಲೆಗಳನ್ನು ಪ್ರತಿದಿನ 1 ಅಥವಾ 2 ಎಲೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ತಿಂತಾ ಬಂದರೆ ಮಧುಮೇಹ ಅಂದರೆ ಶುಗರ್ ಲೆವೆಲು ಸ್ವಲ್ಪ ಅತ್ಯಂತ ಒಂಚೂರು ಕಮ್ಮಿ ಆಗುತ್ತೆ. ಇದು ಒಂಥರ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಮತ್ತು ಇದು ಹೆಸರಲ್ಲೇ ಇದೆ, ಮಧು ಸಂಜೀವಿನಿ ಅಂದರೆ ಇದು ಅತ್ಯಂತ ಅಮೃತ ಗಿಡಮೂಲಿಕೆಯಾಗಿದೆ. ಸ್ವಲ್ಪ ಸಿಹಿ ಮತ್ತು ಹುಳಿಯಾದ ಎಲೆಗಳನ್ನ ತಿಂತಾ ಬಂದರೆ ಮಧುಮೇಹ ಕಾಯಿಲೆಗೆ ಒಂದು ಬೆಸ್ಟ್ ಔಷಧಿ ಅಂತಲೇ ಹೇಳಬಹುದು. ಮತ್ತು ಈ ಗಿಡ ಎಲ್ಲಿ ಬೇಕಂದಲ್ಲಿ ಬೆಳೆಯಲ್ಲ. ಅದು ಎಲ್ಲಿ ಕಸಿ ಮಾಡಿ ಬೆಳೆಸಿರ್ತಾರೋ ಆ ಕಡೆ ಇದು ಸಿಗುತ್ತೆ. ಸ್ವಲ್ಪ ಗಡ್ಡೆ ತೊಗೊಂಬಂದು ಇಲ್ಲ ಗಿಡನೇ ತೊಗೊಂಬಂದು ಹಾಕಬಹುದು. ಒಂದು ಸ್ವಲ್ಪ ಹಾಕಿದ್ರೆ ಅದು ದೊಡ್ಡದಾಗಿ ಬೆಳೆಯುತ್ತೆ, ಚೆನ್ನಾಗಿರುತ್ತೆ. ಒಟ್ಟಾರೆ ಈ ಎಲೆಗಳನ್ನ ಪ್ರತಿದಿನ ತಿಂತಾ ಬನ್ನಿ. ಇದರ ಅನುಕೂಲನ ನೀವು ಪಡ್ಕೊಳ್ಳಿ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರಾದರೂ ಗೊತ್ತಿರೋರು ಕೂಡ ಇದು ತಿಳಿಸಿ. ಈ ಗಿಡನೂ ಕೂಡ ಅವ್ರಿಗೂ ಸ್ವಲ್ಪ ತಲುಪಿಸೋ ಹಾಗೆ ಮಾಡಿ ನೀವು ಪಡ್ಕೊಂಡು ಮತ್ತು ಇದರ ಪ್ರಯೋಜನನ ನೀವು ಪಡ್ಕೊಳ್ಳಿ. ಥ್ಯಾಂಕ್ ಯು.